ನಮಸ್ಕಾರ. ನಾನು ಈಗಾಗಲೇ ನಿಮಗೆ ನಿನ್ನೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೆ ಮತ್ತು ಭರವಸೆ ಕೂಡ ಕೊಟ್ಟಿದ್ದೆ. ನಾನು ಈ ದಿನ ನಿಮ್ಮ ಹತ್ರ ನಂದೊಂದು ಸಿಹಿ ಸುದ್ದಿನ ಹಂಚ್ಕೊತೀನಿ ಅಂಥೇಳಿ. ಸಾಕಷ್ಟು ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಇವಾಗ ಹೇಳಿ ಅಂತ ಇದ್ದರು. ನಾನು ಸಂಜೆ ಲೈವ್ನಲ್ಲಿ ಹೇಳ್ತೀನಿ ಅಂಥೇಳಿ ನಿನ್ನೆ ಮಾತು ಕೊಟ್ಟಿದ್ದೆ. ಬಟ್ ನಿನ್ನೆ ಕಾರಣಾಂತರದಿಂದ ನಾನು ಮೈಸೂರಿಂದ ಬರೋದು ಸ್ವಲ್ಪ ತಡ ಆಗಿದ್ದಕ್ಕೆ ಇವತ್ತು ನೇರ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂಥೇಳಿ ಒಂದು ವಿಡಿಯೋ ಮೂಲಕ ನಿಮಗೆ ನನಗೆ ಇರುವಂಥ ಒಂದು ಸಿಹಿ ಸುದ್ದಿನ ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನಕ್ಕೆ ನಾನು ಹೇಳಿದ್ದೀನಿ, ನನ್ನ ಪರಿಚಯದಲ್ಲಿ ಒಂದು ಕಿರು ಪರಿಚಯನ ನಿಮಗೆ ಕೊಟ್ಟಿದ್ದೀನಿ. ನನ್ನ ಪೂರ್ಣ ಪರಿಚಯನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈಗ ಸಿಹಿ ಸುದ್ದಿ ಅಷ್ಟೇ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನಾನು ನಿಮ್ಮ ಜೊತೆ ಹಂಚ್ಕೊಂಡಾಗೆ 12 ವರ್ಷಗಳಿಂದನೂ ಕೂಡ ನನ್ನ NGO ಅಥವಾ ನನ್ನ ವಿ ಹೆಲ್ಪ್ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಮಂಡ್ಯ ರಿಜಿಸ್ಟರ್ಡ್ ಅಂಥೇಳಿ, ಅಂದರೆ ವಿ ಹೆಲ್ಪ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ ರಿಜಿಸ್ಟರ್ಡ್ ಅಂಥೇಳಿ ನನ್ನ ಸಂಸ್ಥೆ ಇದೆ. ಇದು 2014ರಲ್ಲಿ ರಿಜಿಸ್ಟ್ರೇಷನ್ ಆದಂಥದ್ದು. ಇದಕ್ಕಿಂತ ಮೊದಲೇ ನಾನು 2001ರಿಂದನೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ನಿರಂತರವಾಗಿ 24 ವರ್ಷಗಳ ಕಾಲ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಇದು ನನ್ನ ವೈಯಕ್ತಿಕ. ಸೊ ಅದು ನನ್ನ ವೈಯಕ್ತಿಕ ವಿಚಾರ ನಿಮ್ಮ ಮುಂದೆ ಮತ್ತೆ ಹಂಚ್ಕೊತೀನಿ ಅಂತ ಹೇಳಿದ್ದೀನಿ. ನನ್ನ ಸಂಸ್ಥೆ 2014ರಿಂದನೂ ಕೂಡ ಮಹಿಳಾ ಸಬಲೀಕರಣಕ್ಕೋಸ್ಕರ ನಾವು ಕೆಲಸ ಮಾಡ್ತಿರುವಂಥದ್ದು. ನಮ್ಮ ಸಂಸ್ಥೆ ಪೂರ್ಣ ಮಹಿಳಾ ತಂಡದಿಂದ ಕೂಡಿರುವಂಥದ್ದು. ಅಂದರೆ ನಮ್ಮಲ್ಲಿ ಎಲೆಕ್ಟೆಡ್ ಬಾಡಿ ಅಥವಾ ಏನು ಪದಾಧಿಕಾರಿಗಳಿದ್ದಾರೆ ಪೂರ್ಣ ಮಹಿಳೆಯರೇ ಇರುವಂಥದ್ದು. ಇದು ಒಂದು ನಂದು ಮೈನ್ ಸ್ಟೋನ್ ಅಂತಲೇ ಹೇಳಬೇಕು. ಏಕೆಂದರೆ ಈ ಹಿಂದೆ ನಾನು ಪುರುಷರು ಮತ್ತು ಮಹಿಳೆಯರಿರುವಂಥ ಪದಾಧಿಕಾರಿಗಳ ತಂಡನ ಅಥವಾ ಎಲೆಕ್ಟೆಡ್ ಬೋರ್ಡನ್ನ ರಚನೆ ಮಾಡಿದಂಥದ್ದು. ನನಗೆ ಯಾಕೋ ಇತ್ತೀಚೆಗೆ ಅನಿಸ್ತು, ಗಂಡು ಮಕ್ಕಳುಗಳು ಸರಿಯಾಗಿ ನಮ್ಮ ಸಭೆ ಸಮಾರಂಭಗಳಿಗೆ ಬರದೆ, ಮೀಟಿಂಗ್ಗಳಿಗೆ ಬರದೆ, ನನಗೆ ಕೋಆಪ್ರೇಷನ್ ಸರಿಯಾಗಿ ಸಿಗದೇ ಇದ್ದಾಗ ನಾವು ಯಾಕೆ ಆಸಕ್ತ ಮಹಿಳೆಯರದೇ ಒಂದು ಮಾಡಬಾರ್ದು, ಇದು ಒಂದು ವಿಶೇಷವಾಗಿರಲಿ ಅಂಥೇಳಿ ಫಸ್ಟು ಟೈಮ್ ಮಂಡ್ಯ ಜಿಲ್ಲೆಯಲ್ಲಿ ಪೂರ್ಣ ಮಹಿಳೆಯರನ್ನೇ ಒಳಗೊಂಡಂಥ ಪದಾಧಿಕಾರಿಗಳದ್ದು ನಮ್ಮ ಸಂಸ್ಥೆನ ನಾನು ರಚನೆ ಮಾಡಿದ್ದು, ಫಾರ್ಮೇಷನ್ ಮಾಡಿ ಕಮಿಟಿ ರಚನೆ ಮಾಡಿದಂಥದ್ದು. ಸೊ ಇದನ್ನು ಮಾಡಿದಾಗ ನನ್ನ ಸಂಸ್ಥೆ ಮೂಲ ಉದ್ದೇಶನೇ ಮಹಿಳಾ ಸಬಲೀಕರಣ ಮಾಡುವಂಥದ್ದು. ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣನ ತರೋ ನಿಟ್ಟಿನಲ್ಲಿ RTE ಆ್ಯಕ್ಟ್, ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಸಮರ್ಪಕವಾದ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ನಮ್ಮ ಮೂಲ ಉದ್ದೇಶಗಳಲ್ಲಿ ಒಂದಾಗಿದೆ. ಸೊ ಇದ್ರ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕಿದ್ರೆ ನಾವು ಯಾಕೆ ಬರೀ ವೇದಿಕೆಯಲ್ಲಿ ಹೇಳೋದು, ಇದನ್ನೇ ಹೇಳ್ತಾ ಹೋದರೆ ಕಾರ್ಯರೂಪಕ್ಕೆ ತರೋದೇ ಯಾವಾಗ? ಸೊ ನಾವು ಯಾರು ಹೇಗೆ ಮಾಡ್ತಾರೋ ಅವ್ರನ್ನ ಬಿಡೋಣ, ನಾವು ಹೇಳಿರುವಂಥದ್ದನ್ನ ಅಳವಡಿಸ್ಕೊಳ್ಳೋಣ ಅಂಥೇಳಿ ಮಹಿಳಾ ಸಬಲೀಕರಣಕ್ಕೋಸ್ಕರ ನಾನೊಂದು ಫ್ಯಾಕ್ಟ್ರಿನ ಮಾಡಿದ್ದು. ವಿ ಹೆಲ್ಪ್ ಫುಡ್ ಪ್ರೊಸೆಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂಥೇಳಿ ನನ್ನ ಫ್ಯಾಕ್ಟ್ರಿ ಹೆಸರು. ಸೊ ಇದನ್ನು ನಾನು ವೈಯಕ್ತಿಕವಾಗಿ ಮಾಡಿದರೂ ಕೂಡ ನನ್ನ ಸಂಸ್ಥೆ ಅಂಡರ್ಗೆ ತಂದಿದ್ದೀನಿ. ಹಣಕಾಸು ಬಂಡವಾಳ ಹಾಕಿರೋದು ನಾನು. ಏಕೆ ಸಂಸ್ಥೆಯಲ್ಲಿ ಯಾವುದೇ ಹಣಕಾಸು ಇಲ್ಲದೇ ಇರೋದ್ರಿಂದ ಪೂರ್ಣ ಹಣಕಾಸನ್ನ ನಾನು ಅದಕ್ಕೆ ತುಂಬಿದ್ದೀನಿ. ಆದರೆ ನನ್ನ ಸಂಸ್ಥೆ ಅಂಡರ್ನಲ್ಲೇ ನನ್ನ ಫುಡ್ ಫ್ಯಾಕ್ಟ್ರಿನ ನಾವು ಸ್ಥಾಪನೆ ಮಾಡಿರುವಂಥದ್ದು. ಅಲ್ಲೂ ಕೂಡ ಮಹಿಳೆಯರು ಕೆಲಸ ಮಾಡ್ತಾರೆ, ಗಂಡು ಮಕ್ಕಳು ಕೂಡ ಮಾರಲ್ ಸಪೋರ್ಟ್ಗೆ ಅಂತೇಳಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತೇವೆ. ಈಗ ಉದಾಹರಣೆಗೆ ಡ್ರೈವಿಂಗ್ನ ಪುರುಷರೇ ಮಾಡ್ತಾರೆ, ಮತ್ತು ನಾನು ಟ್ರಾನ್ಸ್ಪೋರ್ಟಿಂಗ್ ಮಾಡಬೇಕಿದ್ರೆ ನನ್ನ ಜೊತೆಗೆ ಮಾರ್ಕೆಟಿಂಗೆಲ್ಲ ಬರುವಂಥದ್ದು ಗಂಡು ಮಕ್ಕಳೇ. ನನಗೆ ಯಾವುದೇ ಜೆಂಡರ್ದು ಇಲ್ಲ, ಆಲ್ ಇನ್ ಒನ್ ಜೆಂಡರ್ ಅಂತೇಳಿ ಈಕ್ವಲ್ ಜೆಂಡರ್ನ ಮೇಂಟೈನ್ ಮಾಡುವಂಥವಳು. ಆದರೆ ಮಹಿಳಾ ಬೋರ್ಡ್ ಯಾಕೆ ಮಾಡಿದೆ ಅಂದರೆ ಒಂದು ವಿಶೇಷತೆ ಇರಲಿ ಅಂಥೇಳಿ ಮಹಿಳಾ ಪದಾಧಿಕಾರಿಗಳು ಒಳಗೊಂಡಂಥ ಸಂಸ್ಥೆನ ಮಾಡಿದ್ದು. ಸೊ ನನ್ನ ಫ್ಯಾಕ್ಟ್ರಿನಲ್ಲಿ 33 ಪ್ರಾಡಕ್ಟ್ಗಳನ್ನ ಬ್ರಾಂಡೆಡ್ ಮಾಡಿ ನಾನು ಮ್ಯಾನುಫ್ಯಾಕ್ಚರ್ನ ಮಾಡ್ತಾಯಿದ್ದೀನಿ. ನಾವು ಇದನ್ನು ಮಾಡಿ 2 ವರ್ಷ ಆಗಿದೆ. ಬಟ್ ಇನ್ನು ನನಗೆ ನಾನು ನಿರೀಕ್ಷೆ ಮಾಡಿದಂಥ ಲೆವೆಲಲ್ಲಿ ಅದಕ್ಕೆ ಇನ್ನೂ ಸಕ್ಸಸ್ ಆಗಿಲ್ಲ. ಬಟ್ ಆದರೂ ಕೂಡ ನನ್ನ ಶಕ್ತಿಗೆ ಮೀರಿದಂಥ ರಿಸಲ್ಟು ಅದರಲ್ಲಿ ಸಿಗ್ತಾಯಿದೆ. ಸೊ ಈ ರೀತಿ ನಾನು ನಮ್ಮ ಫ್ಯಾಕ್ಟ್ರಿನ ಲೀಡ್ ಮಾಡ್ತಾಯಿರೋದು. ಸೊ ನಾನು ಬಾಯಲ್ಲೇ ಹೇಳಿದ್ರೆ ಆಗಲ್ಲ, ಒಂದು ಕಾರ್ಯರೂಪಕ್ಕೆ ತಂದೆ. ಅದನ್ನೇ ನಾವು ಮಾಡಬೇಕಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಫುಡ್ ಪ್ರೊಸೆಸಿಂಗ್ ಬಗ್ಗೆ, ಅಂದರೆ ಆಹಾರ ತಯಾರಿಕೆ ಮತ್ತು ಸಂಸ್ಕರಣೆ ಬಗ್ಗೆ ತರಬೇತಿಯನ್ನು ನೀಡುವಂಥದ್ದು, ಹಾಗೆ ಹೊಲಿಗೆ ತರಬೇತಿಗಳನ್ನ ನೀಡುವಂಥದ್ದು, ಬ್ಯೂಟಿಷಿಯನ್ ಟ್ರೈನಿಂಗ್ಗಳನ್ನ ಮಾಡುವಂಥದ್ದು, ಕ್ಲೀನಿಂಗ್ ಮೆಟೀರಿಯಲ್ಸ್, ಆಲ್ ಕ್ಲೀನಿಂಗ್ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರ್ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಆಲ್ ಕ್ಲೀನಿಂಗ್ ಮೆಟೀರಿಯಲ್ಸ್ ಅಂದರೆ ಫಿನೈಲ್ ಇರ್ಬೋದು, ಹಾರ್ಪಿಕ್ ಇರ್ಬೋದು, ಸೋಪ್ ವಾಟ್ರು ಇರ್ಬೋದು, ಸಬೀನಾ ಪೌಡ್ರ್ ಇರ್ಬೋದು, ಮತ್ತು ಸೋಪ್ ಪೌಡ್ರು ತಯಾರು ಮಾಡೋದಿರ್ಬೋದು. ಜೊತೆಗೆ ಕ್ಯಾಂಡಲ್ ಮೇಕಿಂಗ್ ಟ್ರೈನಿಂಗ್ನ
ಕೊಡುವಂಥದ್ದು. ಈ ಥರದ ಟ್ರೈನಿಂಗ್ ಎಲ್ಲ ನಮ್ಮ ಸಂಸ್ಥೆ ವತಿಯಿಂದ ನಾನು ಮಾಡ್ತಾಯಿದ್ದೆ. ಇತ್ತೀಚೆಗೆ ನಾನು ಹೇಳಿದಾಗೆ ಜನವರಿ 23ರಲ್ಲಿ ನಾವು ಚನ್ನಪಟ್ಟಣದಲ್ಲಿ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ಹೆಡ್ ಕ್ವಾರ್ಟರ್ನಲ್ಲಿ ನನ್ನ ಸಂಸ್ಥೆದೊಂದು ಉಪಶಾಖೆನ ತೆರೆದಿರುವಂಥದ್ದು. ಇಲ್ಲಿ ನಾವು ಕೌನ್ಸಿಲಿಂಗ್ ಸೆಂಟ್ರನ್ನ ಮಾಡಿದ್ದೀವಿ. ಜೊತೆಗೆ ಚನ್ನಪಟ್ಟಣ ಪೂರ್ಣ ಸರ್ಕಾರಿ ಶಾಲೆಗಳಲ್ಲಿ STMC ಮೆಂಬರ್ಸ್ಗಳಿಗೆ ಟ್ರೈನಿಂಗ್ ಕೊಡೋದು ಮತ್ತು RT ಆ್ಯಕ್ಟನ್ನ ಇಂಪ್ಲಿಮೆಂಟೇಷನ್ ಮಾಡೋ ನಿಟ್ಟಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅಂತೇಳಿ ಚನ್ನಪಟ್ಟಣಕ್ಕೆ ಹೊಸದಾಗಿ ನಾವು ಹೆಜ್ಜೆ ಇಟ್ಟಿರೋದು. ಇದು ನನ್ನ ಮತ್ತೊಂದು ಮೈಲ್ ಸ್ಟೋನ್ ಅಂತಲೇ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಇಲ್ಲಿಗೆ ಹೋದಾಗ ನನಗೆ ಒಂದು ಆರ್ಗನೈಜೇಷನವರು ಪರಿಚಯ ಆಯಿತು. ಪರಿಚಯ ಆದಾಗ ನನ್ನ ಫೇಸ್ಬುಕ್ ಪೇಜರು, ನಮ್ಮ ಸಂಸ್ಥೆದು ವೆಬ್ಸೈಟು, ಇದು ಇನ್ಸ್ಟಾಗ್ರಾಮ್ದು ಎಲ್ಲ ಅವ್ರು ಚೆಕ್ ಮಾಡಿದ್ಮೇಲೆ ಸೊ ಈ ಸಂಸ್ಥೆಯವ್ರ ಸಹಯೋಗದಲ್ಲಿ ನಾವೇನಾದ್ರು ಮಾಡೋಣ ಅಂತ ಅವ್ರಿಗೆ ಒಂದು ಕಾನ್ಸೆಪ್ಟ್ ಬಂದಾಗ, ಸೊ ನನಗೆ ಅವ್ರ ಕಡೆಯಿಂದ ಸಿಕ್ಕಂಥ ರಿಸಲ್ಟ್ ಏನಪ್ಪ ಅಂದರೆ, ಮೇಡಮ್ ನಿಮಗೆ ಎಲಿಜಿಬಿಲಿಟಿ ಇದೆ, ನಮ್ಮ ಸಂಸ್ಥೆ ಕಾರ್ಯಕ್ರಮಗಳನ್ನ ನೀವು ಮಾಡಿಕೊಡಿ ಅಂತೇಳಿ ಹೇಳಿ ಅವ್ರ ಸಂಸ್ಥೆ ಮ್ಯಾನೇಜರ್ ಬಂದು ನನ್ನ ಜೊತೆ ಮಾತಾಡಿದ್ರು. ಸಿಬ್ಬಂದಿಗಳು ಕೂಡ ಕಮ್ಯುನಿಕೇಷನ್ ಮಾಡಿದಾಗ ಅವ್ರದ್ದೇನು ಕಾನ್ಸೆಪ್ಟು ಅಂದರೆ, ಅವರು ಕೂಡ ಮಹಿಳಾ ಸಬಲೀಕರಣಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಸಂಸ್ಥೆ. ಆ ಸಂಸ್ಥೆ ನನ್ನ ಹೆಸ್ರನ್ನ ಸಸ್ಪೆನ್ಸ್ ಇಟ್ಟಿದ್ದೀನಿ, ಯಾಕೆಂದರೆ ಅದೆಲ್ಲ ಅಫಿಷಿಯಲಿ ಕಾನ್ಫಿಡೆನ್ಸಲ್ಲಿ ಮ್ಯಾಟರ್ ಅಂತೇಳಿ. ಸೊ ಆ ಸಂಸ್ಥೆಯವರು ನನಗೆ ಕೊಟ್ಟದ್ದು, ನಾನು ಬರೀ ಚನ್ನಪಟ್ಟಣ ಮಾಡ್ತೀನಿ ಅಂತೇಳಿ ಅವ್ರ ಹತ್ರ ಆಯಿತು ಮಾಡಿಕೊಡ್ತೀನಿ ರಾಮನಗರ ಜಿಲ್ಲೆ ಅಂತೇಳಿ ಕಮಿಟ್ ಆಗಿದ್ದು. ಸೊ ಅವರು ನನ್ನ ಸಂಸ್ಥೆ ಪ್ರೊಫೈಲು, ಫೋಟೋಸು, ಪೇಪರ್ಸ್ ಕಟ್ಟಿಂಗ್ಸು, ನಾನು ಮಾಡಿರುವಂಥ ರಿಪೋರ್ಟು, ನನ್ನ ಸಂಸ್ಥೆಯಲ್ಲಿರೋ ಡಾಕ್ಯುಮೆಂಟ್ಸ್ಗಳನ್ನ ನೋಡಿ ತುಂಬ ಖುಷಿಪಟ್ಟು ಅವರಾಗಿದ್ದವರೇ ನನ್ನ ಸಂಸ್ಥೆಗೆ ಕಾರ್ಯಕ್ರಮಗಳನ್ನ ವಿಸ್ತರಣೆ ಮಾಡೋದಕ್ಕೆ ಅಪ್ರೋಚ್ ಮಾಡಿದ್ರು. ಅಂದರೆ ನೀವು ಬರೀ ರಾಮನಗರ ಮಂಡ್ಯಕ್ಕಷ್ಟೇ ಸೀಮಿತ ಆಗಬೇಡಿ, ಇತರ ಜಿಲ್ಲೆಗಳಿಗೂ ಕೂಡ ನಮ್ಮ ಸಂಸ್ಥೆ ಕೆಲಸ ಮಾಡ್ತಿರುವಂಥ ಇತರ ಜಿಲ್ಲೆಗಳಿಗೂ ನೀವು ಎಕ್ಸ್ಟೆಂಡ್ ಮಾಡಿ ನಿಮ್ಮ ಸಂಸ್ಥೆನ ಮೇಡಮ್, ನಾವು ಸಪೋರ್ಟ್ ಕೊಡ್ತೀವಿ ಅಂಥೇಳಿ ನನಗೆ ಅವರು ಏನು ಒಂದೇ ಮನಸ್ಸಿಂದ ಮುಂದೆ ಬಂದಾಗ, ನಾನು ಕೂಡ ಅದನ್ನು ನಮ್ಮ ಕಮಿಟಿಯವ್ರ ಜೊತೆ ಚರ್ಚೆ ಮಾಡಿ ತುಂಬ ಖುಷಿಯಾಯಿತು. ಹೌದಲ್ವ ಹೇಳ್ತಿದ್ದಾರೆ, ಹೇಗಿರು ನಾನು ಸ್ಟೇಟ್ ಲೆವೆಲ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಿದ್ದೀನಿ. ಹೌದು, ನನ್ನ ಸಂಸ್ಥೆನ ಬ್ರಾಂಚ್ ಮಾಡಲಿಲ್ಲ ಅಂದರೂ ಕೂಡ ನಾನು ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅಥವಾ ಅಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಯಾವುದೇ ಅಡೆತಡೆಗಳಿಲ್ಲ, ಮಾಡೋಣ ಅಂಥೇಳಿ ನಾನು ಅವ್ರ ಹತ್ರ ಅಪ್ರೋಚ್ ಆಗಿರೋದು. ಯಾವ್ಯಾವ ಜಿಲ್ಲೆಗಾಗಿದ್ದೀನಿ ಅಂತ ನಿಮ್ಮ ಮುಂದೆ ಹೇಳ್ಕೊತೀನಿ. ಇದೇ ನನ್ನ ನನ್ನ ಆರ್ಗನೈಜೇಷನು ಮತ್ತು ನನ್ನ ವೈಯಕ್ತಿಕ ಅಚೀವ್ಮೆಂಟ್ಗಳಲ್ಲಿ ಇದು ಕೂಡ ಮತ್ತೊಂದು ಹೆಜ್ಜೆ ಗುರುತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಹೇಳ್ತಿರುವಂಥ ಜಿಲ್ಲೆಗಳಿಗೆ ಇನ್ನು ಮುಂದೆ ನಾನು ಕನೆಕ್ಟ್ ಆಗ್ತೀನಿ, ಅದಕ್ಕೆ ಈ ವಿಡಿಯೋ ಮಾಡಿದ್ದು. ಇದೇ ಸಿಹಿ ಸುದ್ದಿ ನಿಮಗೆ. ಚಾಮರಾಜನಗರ, ಮೈಸೂರು, ಈಗಾಗಲೇ ತಿಳಿಸಿರುವಂತೆ ರಾಮನಗರ, ಹಾಗೆ ಮಂಡ್ಯ, ನನ್ನ ನೇಟಿವ್ ಪ್ಲೇಸು ಮಂಡ್ಯ, ಬ್ಯಾಂಗ್ಳೂರು ರೂರಲ್, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ರಾಯಚೂರು, ಹಾವೇರಿ, ಈ ಇಷ್ಟು ಜಿಲ್ಲೆಗಳಲ್ಲಿ ಇನ್ನು ಮುಂದೆ ನನ್ನ ಸಂಸ್ಥೆ ಕಾರ್ಯನ ನಿರ್ವಹಿಸುತ್ತೆ. ಸೊ ನಾವು ಹೋಗ್ತಿರೋದು ವುಮೆನ್ ಎಂಪವರ್ಮೆಂಟ್ಗೆ ಅಂತೇಳಿ ಕೆಲಸ ಮಾಡೋದಕ್ಕೆ. ಆದರೆ ನೆಪ ನಮಗೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಕೆಲಸ ಮಾಡೋದು. ಬಟ್ ಇದು ಮುಂದುವರೆದ ಭಾಗ ನಾವು ತುಂಬ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನನ್ನ ಸಂಸ್ಥೆಯಿಂದ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ನಾನು ಆ ಜಿಲ್ಲೆಗಳು ಬಂದಾಗ ಖಂಡಿತ ನನಗೆ ಯಾರು ಯೂಟ್ಯೂಬಲ್ಲಿ ಇದ್ದೀರಾ ಅಥವಾ ಫೇಸ್ಬುಕ್ಕಲ್ಲಿ ನನಗೆ ಫ್ರೆಂಡ್ಸ್ ಆಗಿದ್ದೀರಾ, ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ಗಳಾಗಿ ನನ್ನ ಜೊತೆ ಒಡನಾಟದಲ್ಲಿದ್ದೀರಾ, ಖಂಡಿತ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಾಧ್ಯ ಆದಷ್ಟು ಜನರನ್ನ ನಾನು ತಲುಪೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಮೆಲ್ಲರೂ ಒಡನಾಟ ನನಗೆ ನಿರಂತರವಾಗಿರಲಿ. ಖಂಡಿತ ನಾನು ಬಂದಾಗ ಒಂದು ನೆನಪಿರಲಿ, ಯಾರದೇ ಮನೆಗೆ ಸ್ಟೇಗೆ ಬರೋಲ್ಲ, ಯಾಕೆಂದರೆ ನನಗೆ ಯಾರಿಗೂ ಕೂಡ ಹೊರೆಯಾಗೋದಕ್ಕೆ ಇಷ್ಟ ಆಗಲ್ಲ. ಸೊ ನನಗೆ ಅಂತೇಳಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ನಾನು ಮಾಡ್ಕೊಂಡೇ ಬರ್ತೀನಿ. ನಾನು ಬರ್ತೀನಿ ಅಥವಾ ನನ್ನ ಟೀಮ್ ಬರುತ್ತೆ. ನಾನು ವೀಕ್ಲಿ ಅಥವಾ 15 ಡೇಸ್ಗೆ ಸರಿ ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ನಮ್ಮ ಎಲ್ಲ ಬ್ಯಾಚ್ಗಳು ಇರುತ್ತೆ. ಅವ್ರು ಕೊಡ್ತಾರೆ ಕೆಲವೊಂದು ಲೀಸ್ಟ್ಗಳನ್ನ ಹೆಣ್ಮಕ್ಳದು. ಸೊ ಆ ಊರುಗಳಲ್ಲಿ ನಾವು ಮಹಿಳೆಯರಿಗೆ ಟೈಲರಿಂಗ್ ಸೆಂಟ್ರು 3 ತಿಂಗಳು ಕೋರ್ಸನ್ನ ಮಾಡ್ತೀವಿ, ಅಥವಾ ಅಲ್ಲಿ ಫುಡ್ ಪ್ರೊಸೆಸಿಂಗ್ದು 15 ಡೇಸು 1 ವೀಕ್ದು ಫುಡ್ ಪ್ರೊಸೆಸಿಂಗ್ ಬ್ಯಾಚ್ಗಳನ್ನ ಮಾಡ್ತೀವಿ. ಜೊತೆಗೆ ಅವ್ರಿಗೆ ಕ್ಲೀನಿಂಗ್ ಮೆಟೀರಿಯಲ್ಸ್ದು ಟ್ರೈನಿಂಗ್ ಕೊಡ್ತೀವಿ, ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡ್ತೀವಿ. ಸೊ ಇದು ಬ್ಯಾಚೆಲ್ಲ ಅವರೇ ಕೊಡ್ತಾರೆ. ಅವರು ಬ್ಯಾಚ್ ಜನರು ಮಹಿಳೆಯರನ್ನ ರೆಡಿ ಮಾಡಿಕೊಡ್ತಾರೆ, ಸ್ಥಳ ಕೊಡ್ತಾರೆ. ಸೊ ನನ್ನ ಸಂಸ್ಥೆ ಮೆಟೀರಿಯಲ್ಸ್ ಎಲ್ಲ ತಗೊಂಡೋಗಿ ಟ್ರೈನಿಂಗ್ಗಳನ್ನ ಕೊಡುವಂಥದ್ದು. ಸೊ ಎಷ್ಟರ ಮಟ್ಟಿಗೆ ನಿಭಾಯಿಸ್ತೀನಿ ಗೊತ್ತಿಲ್ಲ. ನನಗೆ ನನ್ನ ಬಗ್ಗೆ ನನಗೆ ಒಪ್ಪಿದೆ, ನನ್ನ ಸಂಸ್ಥೆ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ. ಖಂಡಿತ ನನ್ನನ್ನು ನಂಬಿ ಒಂದು
ಪ್ರತಿಷ್ಠಿತ ಸಂಸ್ಥೆಯವ್ರು ಕೊಟ್ಟಿರುವಂಥ ಜವಾಬ್ದಾರಿನ ಆನೆಸ್ಟಾಗಿ ನಾನು ನಿಭಾಯಿಸ್ತೀನಿ, ಜೊತೆಗೆ ಅವ್ರ ನಂಬಿಕೆನ ಉಳಿಸ್ಕೊಂತೀನಿ, ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅನ್ನೋ ಭರವಸೆ ಒಟ್ಟಿಗೆ ನಿಮ್ಮೆಲ್ಲರ ಸಪೋರ್ಟಿನೊಂದಿಗೆ ನಾನು ನಿಮ್ಮ ಜಿಲ್ಲೆಗಳಿಗೆ, ಈಗ ನಾನು ಈಗಾಗಲೇ ತಿಳಿಸಿರುವಂಥ ಜಿಲ್ಲೆಗಳಿಗೆ ಹೆಜ್ಜೆ ಇಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಆರೈಕೆ, ಆಶೀರ್ವಾದ, ಮಾರ್ಗದರ್ಶನ ನಿರಂತರವಾಗಿ ನನಗೆ ಮತ್ತು ನನ್ನ ಸಂಸ್ಥೆ ಮೇಲೆ ಇರಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋ ನೋಡ್ತಿರುವಂಥವ್ರು ನಿಮ್ಮ ಜಿಲ್ಲೆಯಲ್ಲಿ ಯಾರು ಒಳಪಟ್ಟಿದ್ದೀರಾ ದಯಮಾಡಿ ನಿಮ್ಮ ಜಿಲ್ಲೆ ಹೆಣ್ಮಕ್ಳುಗಳಿಗೆ ಹೇಳಿ. ಅಲ್ಲಿ ನಾನು ಹಲವಾರು ಕೆಲಸಗಳನ್ನ ಮಾಡೋದಕ್ಕೆ ಬರ್ತಿದ್ದೀನಿ. ಸೊ ನನ್ನ ಕಾರ್ಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಕೂಡ ನನ್ನ ಸಂಸ್ಥೆಗಿಂತ ಹೆಚ್ಚು ನೀವು ನಿಮ್ಮ ಲೋಕಲ್ ಪ್ಲೇಸಲ್ಲಿ ಹೈಲೈಟ್ ಆಗ್ತೀರಾ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋಗಳನ್ನ ನೋಡ್ತಿದ್ದೀರಾ ದಯಮಾಡಿ ವೀಡಿಯೋಗಳನ್ನ ಪೂರ್ತಿ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಕನೆಕ್ಟಿವಿಟಿ ಆಗಲಿಲ್ಲ ಅಥವಾ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಮತ್ತಷ್ಟು ಹೊಸ ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.